ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 27ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಆತ್ಮಜಾಮಸಿತಾಪಾಂಗೀಂ ವಯಶೀಲ ಗುಣಾನ್ವಿತಾಂ ಮೃಗಯಂತೀಂ ಪತಿಂ ದಾಸ್ಯತ್ಯನುರೂಪಾಯ ತೇ ಪ್ರಭೋ. ಅನುವಾದ: ಅವನಿಗೆ ಓರ್ವಳು ಕಪ್ಪಾದ ಕಡೆಗಣ್ಣುಗಳುಳ್ಳ ಪ್ರಾಪ್ತ ವಯಸ್ಸಿನ ಮಗಳಿದ್ದಾಳೆ. ಅವಳು ವಿವಾಹ ಯೋಗ್ಯಳಾಗಿದ್ದಾಳೆ. ಆಕೆ ಒಳ್ಳೆಯ ನಡತೆಯುಳ್ಳ ಮತ್ತು ಒಳ್ಳೆಯ ಗುಣಗಳಿಂದ ಕೂಡಿದವಳು. ಆಕೆಯೂ ಕೂಡ ಯೋಗ್ಯವಾದ ವರನನ್ನು ಅನ್ವೇಷಿಸುತ್ತಿರುವಳು. ನನ್ನ ಪ್ರಿಯ ಋಷಿಯೇ, ಆಕೆಯ ತಂದೆ ತಾಯಿಗಳು ಅವಳಿಗೆ ಅನುರೂಪನಾಗಿರುವ ನಿನ್ನನ್ನು ಕಾಣಲು ಮತ್ತು ತಮ್ಮ ಮಗಳನ್ನು ನಿನಗೆ ಪತ್ನಿಯನ್ನಾಗಿ ಕೊಡಲು ಬರುವರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತ ಹೇಳ್ತಾನೆ, ಬ್ರಹ್ಮದೇವನ ಮಗನಾಗಿರುವಂತಹ ಧರ್ಮನಿಷ್ಠ ಕಾರ್ಯಗಳಿಗೆ ಹೆಸರುವಾಸಿಯಾಗಿರುವಂತಹ ಸ್ವಯಂಭುವ ಮನು ಅವನೊಬ್ಬ ಚಕ್ರವರ್ತಿ. ಅವನು ಬ್ರಹ್ಮಾವರ್ತದಲ್ಲಿ ಇದ್ಕೊಂಡು ಸಪ್ತ ಸಾಗರಗಳಿಂದ ಇರುವಂಥ ಭೂಮಂಡಲವನ್ನು ಆಳ್ತಾ ಇದ್ದಾನೆ. ಅವನು ಧಾರ್ಮಿಕ ಕಾರ್ಯಗಳಲ್ಲಿ ಪ್ರವೀಣನಾಗಿರುವಂಥವನು. ಆ ಪ್ರಖ್ಯಾತ ಚಕ್ರವರ್ತಿ ತನ್ನ ರಾಣಿಯ ಸಹಿತ, ಅಂದರೆ ಅವಳ ಹೆಸರು ಶತರೂಪೆ ಅಂತಂದ್ಬಿಟ್ಟು, ಅವಳನ್ನು ಕರ್ಕೊಂಡು ನಿನ್ನನ್ನು ನೋಡೋದಕ್ಕೋಸ್ಕರ ನಾಡಿದ್ದು ಇಲ್ಲಿಗೆ ಬರ್ತಾನೆ ಅಂತ ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಮುಂದುವರೆದು ಭಗವಂತ ಹೇಳ್ತಾನೆ, ಅವನಿಗೆ ಒಬ್ಬ ಮಗಳಿದ್ದಾಳೆ. ಅವಳ ಕಣ್ಣು ಕಪ್ಪಾಗಿ ಇದೆ. ಪ್ರಾಪ್ತ ವಯಸ್ಸವಳು, ಅಂದರೆ ಸರಿಯಾಗಿ ಈಗ ಮದುವೆ ವಯಸ್ಸಿಗೆ ಬಂದಿರುವಂಥ ಮಗಳು. ಅವಳು ಒಳ್ಳೆಯ ನಡತೆ ಇರುವಂಥವಳು, ಒಳ್ಳೆಯ ಗುಣಗಳಿಂದ ಕೂಡಿರುವಂಥವಳು. ಅವರೂ ಕೂಡ ಅವಳಿಗೆ ಒಬ್ಬ ಯೋಗ್ಯನಾದ ವರನನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಋಷಿಯೇ, ಅಂದರೆ ಇಲ್ಲಿ ಭಗವಂತ ಅವನನ್ನು ಪ್ರೀತಿ, ಯಾಕಂದರೆ ಭಗವಂತ ಏನು ಅಂದ್ಕೊಂಡಿದ್ದಾನೋ ಆ ಕೆಲಸಗಳನ್ನು ಮಾಡ್ತಾ ಇದ್ದಾನಲ್ಲ, ಸೊ ಅದಕ್ಕೋಸ್ಕರ ಮತ್ತು ಅವನಿಗೆ ಶರಣಾಗತಿ ಆಗಿದ್ದಾನೆ. ಅದಕ್ಕೆ ಪ್ರೀತಿ ಪಾತ್ರನಾಗಿರುವಂಥವನು. ಎಲೆ ನನ್ನ ಪ್ರೀತಿಯ ಋಷಿಯೇ, ಅವಳ ತಂದೆ ತಾಯಿಗಳು ಅವಳಿಗೆ ಅನುರೂಪವಾಗಿರುವ ನಿನ್ನನ್ನು ನೋಡೋದಕ್ಕೆ, ಅಂದರೆ ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆ, ಸೊ ಅದಕ್ಕೋಸ್ಕರ ನಿನ್ನನ್ನು ನೋಡೋದಕ್ಕೆ ಮತ್ತು ತಮ್ಮ ಮಗಳನ್ನು ನಿನಗೆ ಪತ್ನಿಯಾಗಿ ಕೊಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ನಿನಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ನಿನ್ನನ್ನೇ ಹುಡ್ಕೊಂಡವರು ನಾಡಿದ್ದು ಇಲ್ಲಿಗೆ ಬರ್ತಾರೆ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಳ್ಳೆಯ ಹುಡುಗಿಗೆ ಒಳ್ಳೆಯ ಗಂಡನ ಆಯ್ಕೆಯನ್ನು ಯಾವಾಗಲೂ ತಂದೆ ತಾಯಿಗಳಿಗೆ ವಹಿಸಲಾಗುತ್ತಿದ್ದಿತು. ಮನು ಮತ್ತು ಅವನ ಪತ್ನಿ ಇವರು ತಮ್ಮ ಪುತ್ರಿಯನ್ನು ಕರ್ದಮ ಮುನಿಗೆ ಕೊಡಲು ಆತನನ್ನು ಕಾಣಲು ಬರುತ್ತಿದ್ದುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಏಕೆಂದರೆ ಆ ಪುತ್ರಿಯು ಒಳ್ಳೆಯ ಯೋಗ್ಯಳಾಗಿದ್ದಳು. ತಂದೆ ತಾಯಿಗಳು ಅದೇ ರೀತಿಯಲ್ಲಿ ಯೋಗ್ಯನಾದ ಪುರುಷನನ್ನು ಹುಡುಕುತ್ತಿದ್ದರು. ಇದು ತಂದೆ ತಾಯಿಗಳ ಕರ್ತವ್ಯವಾಗಿದೆ. ತಮ್ಮ ಗಂಡನನ್ನು ಹುಡುಕುವುದಕ್ಕಾಗಿ ಕನ್ಯೆಯರನ್ನು ಎಂದಿಗೂ ಬೀದಿಗೆ ಬಿಸಾಡುತ್ತಿರಲಿಲ್ಲ. ಏಕೆಂದರೆ ಹುಡುಗಿಯರು ದೊಡ್ಡವರಾದಾಗ ಮತ್ತು ಹುಡುಗನನ್ನು ಅರಸುತ್ತಿರುವಾಗ ಅವರು ಆಯ್ಕೆ ಮಾಡುವ ಹುಡುಗನು ವಾಸ್ತವವಾಗಿ ತಮಗೆ ತಕ್ಕವನೋ ಎಂಬುದನ್ನು ಪರ್ಯಾಲೋಚಿಸಲು ಮರೆತು ಬಿಡುತ್ತಾರೆ. ಓರ್ವ ಹುಡುಗಿಯು ತನ್ನ ಲೈಂಗಿಕ ಇಚ್ಛೆಯ ಒತ್ತಡದಿಂದ ಯಾವನನ್ನಾದರೂ ಸ್ವೀಕರಿಸಬಹುದು. ಆದರೆ ತಂದೆ ತಾಯಿಗಳಿಂದ ವರನು ಆಯ್ಕೆಗೊಂಡರೆ ಆಗ ಅವರು ಯಾವನನ್ನು ಆಯ್ಕೆ ಮಾಡಬಹುದು, ಯಾವನನ್ನು ಆಯ್ಕೆ ಮಾಡದಿರಬಹುದು ಎಂಬುದನ್ನು ಪರ್ಯಾಲೋಚಿಸಬಹುದು. ಆದುದರಿಂದ ವೈದಿಕ ಪದ್ಧತಿಯ ಪ್ರಕಾರ ಯೋಗ್ಯನಾದ ಹುಡುಗನಿಗೆ ಹುಡುಗಿಯನ್ನು ಆಕೆಯ ತಂದೆ ತಾಯಿಗಳು ಹುಡುಕಿ ಕೊಡುತ್ತಿದ್ದರು. ಆಕೆ ಸ್ವತಂತ್ರವಾಗಿ ತನ್ನ ಗಂಡನನ್ನು ಆಯ್ಕೆ ಮಾಡಲು ಎಂದಿಗೂ ಬಿಡುತ್ತಿದ್ದಿಲ್ಲ. ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಬ್ಬ ಒಳ್ಳೆ ಹುಡುಗಿ ಇದ್ದರೆ ಹುಡುಗಿಗೆ ಒಳ್ಳೆ ಗಂಡನ ಆಯ್ಕೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ತಂದೆ ತಾಯಿಗಳೇ ಯಾವಾಗಲೂ ವಹಿಸ್ಕೊಳ್ತಾ ಇದ್ರು. ಅಂದರೆ ತನ್ನ ಮಗಳಿಗೆ ಯಾವ ರೀತಿಯ ವರ, ಯಾಕಂದರೆ ಅವಳ ಒಂದು ಪ್ರಕೃತಿ ಆಗಿರ್ಬೋದು, ಅವಳಿರೋ ರೀತಿ ಎಲ್ಲವನ್ನ ತಿಳ್ಕೊಂಡು ಅವಳಿಗೆ ಸ್ವಭಾವ ಹೇಗಿದೆ ಎಲ್ಲ ತಂದೆ ತಾಯಿಗಳಿಗೆ ಗೊತ್ತಿರುತ್ತಲ್ವ. ಸೊ ಅವಳಿಗೆ ತಕ್ಕ ಹುಡುಗ ಹೇಗಿರಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಆದ್ದರಿಂದ ಆ ರೀತಿ ಒಂದು ಮನೆ ಆಗಿರ್ಬೋದು, ಆ ಮನೇಲಿರುವಂಥವ್ರು ಮತ್ತು ಯಾವ ಒಂದು ಕುಲಕ್ಕೆ ಇವಳನ್ನು ಕೊಟ್ಟರೆ ಚೆನ್ನಾಗಿರ್ತಾಳೆ ಅದೆಲ್ಲ ಯೋಚನೆ ಮಾಡಿ ಹುಡುಗನನ್ನು ಹುಡುಕುವಂಥ ಜವಾಬ್ದಾರಿಯನ್ನು ತಂದೆ ತಾಯಿಗಳೇ ತಗೊಂಡು
ಹುಡುಕ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಅಂದರೆ ಅವರಿಗೆ ವಹಿಸಿದ್ದಾರೆ. ಮನು ಮತ್ತು ಅವರ ಪತ್ನಿ ಕೂಡ ತಮ್ಮ ಮಗಳನ್ನ ಕರ್ದಮ ಮುನಿಗೆ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ. ಅವರನ್ನ ನೋಡೋದಕ್ಕೋಸ್ಕರನೇ ಬರ್ತಾ ಇದ್ದಿದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಅವ್ರ ಮಗಳು ಒಬ್ಬ ಒಳ್ಳೆ ಯೋಗ್ಯವಾಗಿದ್ದಂಥವಳು. ಅವಳಿಗೆ ಅವರ ತಂದೆ ತಾಯಿಗಳು ಅದೇ ರೀತಿಯಲ್ಲಿ ಯೋಗ್ಯನಾದಂತಹ ಒಬ್ಬ ಪುರುಷನನ್ನು ಹುಡುಕ್ತಾ ಇದ್ರು. ಇದು ತಂದೆ ತಾಯಿಗಳ ಕರ್ತವ್ಯ. ಈಗ ಗಂಡನನ್ನು ಹುಡುಕೋದಕ್ಕೆ ಅವರು ಯಾವತ್ತೂ ಕೂಡ ತಮ್ಮ ಹೆಣ್ಣು ಮಗಳನ್ನು ಬೀದಿಗೆ ಬಿಡ್ತಾ ಇರಲಿಲ್ಲ ಅಂತ ಇಲ್ಲಿ ಗುರುಗಳು ಕಠೋರವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಇರುವಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳು ಹೇಳಿದ ಮಾತನ್ನೂ ಕೇಳೋದಿಲ್ಲ, ಅವರೇನಾದರೂ ಮದುವೆ ಮಾಡ್ಕೊಂಡ್ರೆ ಅದನ್ನೂ ಕೇಳೋದಿಲ್ಲ, ಮತ್ತು ಅವ್ರು ಹುಡುಕಿರುವಂತಹ ಹುಡುಗನನ್ನು ಅವರು ಮೊದಲೇ ಒಪ್ಪೋದಿಲ್ಲ. ಅವ್ರಿಗೆ ಹೇಗಿಷ್ಟನೋ ಹಾಗೆ ಅವರು ಇಷ್ಟಪಟ್ಟು ಮದುವೆ ಆಗ್ತಾರೆ. ಆ ಥರ ಎಲ್ಲ ಇದೆಯಲ್ವ. ಅದಕ್ಕೋಸ್ಕರ ಇಲ್ಲಿ ತಂದೆ ತಾಯಿಗಳು ಮನೆ ನೋಡ್ತಾರೆ, ಆ ಮನೆಯಲ್ಲಿರುವಂಥ ಜನ ಹೇಗಿರ್ತಾರೆ, ಅವ್ರ ಕುಲದ ಬಗ್ಗೆ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ನಮ್ಮ ಮಗಳು ಅಲ್ಲಿ ಹೋದರೆ ಸಂತೋಷವಾಗಿರ್ತಾಳ ಅಂತೆಲ್ಲ ಅವರು ಯೋಚನೆ ಮಾಡಿ ಒಂದು ಒಳ್ಳೆ ಕುಟುಂಬವನ್ನು ಅವರು ಆಯ್ಕೆ ಮಾಡ್ತಿದ್ರು. ಮತ್ತು ಆ ಹುಡುಗನ ಬಗ್ಗೆನೂ ಕೂಡ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಆದಷ್ಟರ ಮಟ್ಟಿಗೆ ಎಷ್ಟಾಗುತ್ತೋ ನಮ್ಮ ಮಗಳಿಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತೆಲ್ಲ ನೋಡ್ತಾ ಇದ್ರು. ಇಲ್ಲೂ ಅಷ್ಟೇ ಕರ್ದಮ ಮುನಿಯ ಬಗ್ಗೆ ತಿಳ್ಕೊಂಡಿದ್ದಾರೆ. ತಮ್ಮ ಮಗಳು ಯೋಗ್ಯಳಾಗಿರೋದ್ರಿಂದ ಅದೇ ಯೋಗ್ಯತೆ ಯಾರಲ್ಲಿದೆಯೋ ಅಂತ ಒಬ್ಬ ಹುಡುಗನನ್ನು ಹುಡುಕ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರವರೇ ಹುಡುಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದು ನಿಂತಿದೆ. ಅದಕ್ಕೆ ತುಂಬ ಡೈವರ್ಸ್ಗಳಾಗ್ತಾ ಇದೆ. ಯಾಕೆ ಅಂತಂದರೆ ಅವರು ಆ ಹುಡುಗನ ನಡತೆ, ಅವನ ಹೇಗಿದ್ದಾನೆ, ಅವನಿಗೆ ನನ್ನ ಜೊತೆ ಇರೋದಕ್ಕೆ ಅಂದರೆ ನನ್ನ ಸಮ ಯೋಗ್ಯತೆ ಇದೆಯೋ ಇಲ್ವೋ ಏನನ್ನೂ ನೋಡೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಗಂಡನನ್ನು ಹುಡುಕೋದಕ್ಕೆ ಕನ್ಯರನ್ನು ಯಾವತ್ತೂ ಬೀದಿಗೆ ಬಿಸಾಡ್ತಾ ಇರಲಿಲ್ಲ. ಯಾಕೆಂದರೆ ಹುಡುಗಿಯರು ದೊಡ್ಡವರಾದಾಗ ಆ ಹುಡುಗನನ್ನು ಏನಾದರೂ ಹುಡುಕ್ತಾ ಇರಬೇಕಾದ್ರೆ ಅವರು ಆಯ್ಕೆ ಮಾಡುವಂತಹ ಹುಡುಗ ವಾಸ್ತವವಾಗಿ ನಮಗೆ ತಕ್ಕವನ ಆಗಿದಾನೋ ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಟುಬಿಡ್ತಾರೆ. ಬರೀ ನನಗೆ ಅವನು ತನ್ನ ಲೈಂಗಿಕ ಇಚ್ಛೆಯ ಒತ್ತಡ ಇರುತ್ತಲ್ಲ, ಯಾರನ್ನೋ ನೋಡ್ತಾರೆ ಅವನಿಗೆ ಅಟ್ರಾಕ್ಟ್ ಆಗಿಬಿಡ್ತು ಅಂತಂದರೆ ಅವರನ್ನು ಆಯ್ಕೆ ಮಾಡ್ಕೊಂಬಿಡ್ಬೋದು ಹುಡುಗಿಯರು. ಸೊ ಇದರಿಂದ ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಇವನು ನನ್ನ ಜೊತೆ ಬಾಳ್ತಾನೆ, ಆ ರೀತಿಯೆಲ್ಲ ಏನು ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಅರ್ಥ. ಆ ರೀತಿಯೆಲ್ಲ ಯೋಚನೆ ಮಾಡದೆ ಮಾಡಿಕೊಂಡು ಆಮೇಲೆ ಪಶ್ಚಾತ್ತಾಪ ಪಡ್ತಾರಲ್ವ. ಅದಕ್ಕೋಸ್ಕರನೇ ವೈದಿಕ ಪದ್ಧತಿಯ ಪ್ರಕಾರ ಯೋಗ್ಯನಾದ ಹುಡುಗನಿಗಾಗಿರ್ಬೋದು ಹುಡುಗಿಗಾಗಿರ್ಬೋದು, ಹುಡುಗನಿಗೆ ಹುಡುಗಿಯನ್ನು ಮತ್ತು ಹುಡುಗಿಗೆ ಹುಡುಗನನ್ನು ಹುಡುಕುವಂಥ ಕೆಲಸವನ್ನು ತಂದೆ ತಾಯಿಗಳೇ ಮಾಡ್ತಾಯಿದ್ರು. ಆಕೆ ಸ್ವತಂತ್ರವಾಗಿ ತನ್ನ ಗಂಡನನ್ನು ಆಯ್ಕೆ ಮಾಡೋದಕ್ಕೆ ಅವರು ಯಾವತ್ತೂ ಬಿಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ತಿಳಿಸಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.